ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ಒಂದಷ್ಟು ಸೆನ್ಸಿಟಿವ್ ಟಾಪಿಕ್ಸ್ ಗಳಿರುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋಗಳನ್ನ ಮಾಡ್ಬೇಕಾಗತ್ತೆ. ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಸುಮ್ನೆ ಯಾರೋ ಮಾಡ್ತಿರ್ತಾರೆ ನಾವು ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಿರ್ತಾರೆ. ಹಂಗೇನಾದ್ರೂ ಮಾಡಿ ನೀವು ಈ ತರ ರಿಸ್ಕ್ ಅಲ್ಲಿ ಸಿಕ್ಕಾಕೊಂಡ್ರಿ ಅಂತಂದ್ರೆ ಕೋರ್ಟ್ ಇಂದ ನೋಟಿಸ್ ಬರ್ಬೋದು, ನೀವು ಕೋರ್ಟ್ ಸುತ್ತ ಪರಿಸ್ಥಿತಿ ಕೂಡ ಬರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ವಿಡಿಯೋನ ನೋಡಿ ಆಯ್ತಾ, ಏನದು ಸೆನ್ಸಿಟಿವ್ ಟಾಪಿಕ್ಸ್ ಗಳು ಅನ್ನೋದನ್ನ ನಾನು ಹೇಳ್ತೀನಿ. ಯಾವ್ದ್ರ ಮೇಲೆ ನಾವು ವಿಡಿಯೋಗಳನ್ನ ಮಾಡಬಾರ್ದು, ಮಾಡಿದ್ರು ಕೂಡ ಯಾವ ತರ ನಾವು ಏನು ಜಾಗರೂಕರಾಗಿ ಇರ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇರೋದು. ನಿಮ್ಗೆ ಇಷ್ಟ ಇತ್ತು ಅಂತಂದ್ರೆ ಪ್ಲೀಸ್ ವಿಡಿಯೋನ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಸಣ್ಣ ಪುಟ್ಟ ಮಿಸ್ಟೇಕ್ ಗಳೇ ಆಗಿರುತ್ತೆ, ಆದ್ರೆ ಈ ತರ ದೊಡ್ಡ ರಿಸ್ಕ್ ಗೆ ಸಿಕ್ಕಾಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ನೀವೇನೋ ಒಂದು ತಮಾಷೆಗೆ ಮಾಡಿರ್ತೀರಾ ಆ ವಿಡಿಯೋನ, ಆದ್ರೂ ಕೂಡ ಅದು ಪ್ರಾಬ್ಲಮ್ಗೆ ಬರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋನ ಕೊನೆ ತನಕ ನೋಡಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ಆಮೇಲೆ ಹೈಪ್ ಇರುತ್ತೆ, ಹೈಪ್ ಕೊಡಿ ಆಯ್ತಾ. ಇನ್ನು ಹೊಸಬ್ರು ಯಾರಾದ್ರೂ ಚಾನಲ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರ್ಗೂ ಕೂಡ ನನ್ನ ವಿಡಿಯೋ ರೆಕಮೆಂಡೇಶನ್ ಹೋಗುತ್ತೆ. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಹೈಪ್ ಮಾಡಿ ಆಯ್ತಾ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಮೊದಲನೇ ಟಾಪಿಕ್ ಯಾವ್ದು ಮಾಡಬಾರ್ದು ಅಂತಂದ್ರೆ ಈ ಟ್ರೋಲ್ ಮಾಡೋದು. ಟ್ರೋಲ್ ವಿಡಿಯೋಗಳು ನೋಡಿರ್ತೀರ, ಅದ್ರಲ್ಲೂ ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ಕೂಡ ಹಂಗೆ ಮಾಡ್ತಿರ್ತಾರೆ. ತುಂಬಾ ಅವ್ರ ಬಗ್ಗೆ, ಇವಾಗ ಯಾರ ಬಗ್ಗೆ ನಾವು ಟ್ರೋಲ್ ಮಾಡ್ತೀವಿ ಅಲ್ಲ, ಅವ್ರ ಏನು, ಅವ್ರ ಪರಿಸ್ಥಿತಿ ಏನು, ಅಥವಾ ಅವ್ರು ಏನ್ ಮಾಡಿದ್ದಾರೆ ಅನ್ನೋದು ಕೂಡ ನಮಗ್ ಗೊತ್ತಿರಲ್ಲ. ಆದ್ರೂ ಕೂಡ ಇನ್ಯಾರೋ ಮಾಡಿರ್ತಾರೆ, ಮಾಡಿದಾಗ ಅವರಿಗೆ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ, ಅದು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ಳೋದು ವ್ಯೂಸ್ಗೋಸ್ಕರ. ಆತರ ಇನ್ನೊಬ್ಬರನ್ನ ವ್ಯೂಸ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು ಅದು ತಪ್ಪು. ಹಂಗ್ ಮಾಡಕ್ ಹೋಗ್ಬಾರ್ದು. ನಿಮ್ದು ಓನ್ ಟಾಪಿಕ್ ಏನಾದ್ರು ಇತ್ತು ಅಂತಂದ್ರೆ ಅದ್ರ ಮೇಲೆ ಕಷ್ಟಪಡಿ ಬಿಟ್ಟು ನೀವ್ ಈ ತರ ಇನ್ಯಾರೋ ಮಾಡಿದ್ರು, ಅವ್ರು ಯಾರೋ ಪಾಪ ಸ್ಟ್ರಗಲ್ ಆಗ್ತಿದ್ದಾರೆ, ಅವ್ರನ್ನ ಕಾಮಿಡಿಯಾಗಿ ಯೂಸ್ ಮಾಡ್ಕೊಳ್ಳೋದು. ಅದ್ರಲ್ಲೂ ಕೆಲವೊಬ್ರು ಈ ರಾಜಕಾರಣಿಗಳು ಯೂಸ್ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಈ ಸೆಲೆಬ್ರಿಟಿಗಳನ್ನ ಯೂಸ್ ಮಾಡ್ಕೊಳ್ಳೋದಾಗ್ಲಿ, ಅವ್ರು ಸಣ್ಣ ಪುಟ್ಟ ಏನೇನೋ ಮಾಡಿರ್ತಾರೆ ತಪ್ಪುಗಳನ್ನ, ಅದನ್ನೆಲ್ಲ ತಗೊಂಡು ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ ಟ್ರೋಲ್ ಮಾಡೋ ಅಧಿಕಾರ ನಮ್ಗೆ ಇರಲ್ಲ. ಆತರ ಮಾಡಕ್ ಹೋಗ್ಬಾರ್ದು. ಸುಮ್ನೆ ಏನೋ ವ್ಯೂಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಯಾರೋ ದೊಡ್ಡ ಚಾನೆಲ್ಗಳವ್ರು ಮಾಡ್ತಿರ್ತಾರೆ, ನಾವು ಮಾಡೋಣ ಅಂತ ಅನ್ಬಿಟ್ಟು ಆತರ ಟ್ರೋಲ್ಗಳನ್ನ ಮಾಡೋದು. ಮತ್ತೆ ವಿಡಿಯೋಗಳಲ್ಲಿ ಇನ್ಯಾರನೋ ಒಬ್ಬರನ್ನ ಪರ್ಸನ್ ಇಟ್ಕೊಂಡು ನಾವು ಬೈಕೊಂಡು ಅನ್ಕೊಂಡು ವಿಡಿಯೋಗಳನ್ನ ಮಾಡೋದು. ಅದೇನಾದ್ರೂ ಅವರಿಗೆ ಈಗೋ ಹರ್ಟ್ ಆಯ್ತು ಅಂತ ಅನ್ಕೊಳ್ಳಿ, ಅವ್ರು ಅವಾಗ ಕೋರ್ಟ್ ನೋಟಿಸ್ ಕಳಿಸ್ಬೋದು ನಮ್ಮ ಮೇಲೆ. ಆತರ ಮಾಡಿದಾಗ ಅವ್ರಿಗೆ ಬೇಜಾರಾಗೋ ತರ, ಅವ್ರಿಗೆ ಹರ್ಟ್ ಆಗೋ ತರ ನಾವು ಮಾತಾಡ್ತಾ ಇದೀವಿ ವಿಡಿಯೋಗಳಲ್ಲಿ ಅಂತಂದಾಗ ಅವ್ರು ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಓಕೆನಾ? ಅದಕ್ಕೆ ಹೇಳ್ತೀನಿ, ಯಾರ ಬಗ್ಗೆ ಕೂಡ ವಿಡಿಯೋಗಳಲ್ಲಿ ಮಾತಾಡಕ್ ಹೋಗ್ಬೇಡಿ. ನಮಗ್ ಬೇಡದೇ ಇರೋ ಟಾಪಿಕ್ಗಳನ್ನ ನಾವು ಮಾಡಕ್ ಹೋಗ್ಬಾರ್ದು. ಫಸ್ಟ್ ಆಫ್ ಆಲ್ ಯಾರ್ಯಾರೋ ದೊಡ್ಡ ಚಾನಲ್ಗಳವ್ರು ಮಾಡ್ಕೊಂತಾ ಇದಾರೆ, ಕೆಲವ್ರು ಹೇಳೋದು ಅದೇನೇನೆ, ನಾನು ಏನೇ ಹೇಳಿದ್ರು ಕೂಡ ಅವರೆಲ್ಲ ಮಾಡ್ತಿದ್ದಾರೆ, ಅವ್ರಿಗೇನು ಆಗಿಲ್ಲ, ನಮಗ್ ಆಗ್ಬಿಡತ್ತಾ ಅನ್ನೋ ತರ. ಆ ದೊಡ್ಡ ಚಾನಲ್ಗಳವ್ರ ಕತೆ ಬಿಟ್ಬಿಡಿ. ಅವ್ರ ಪಾದೆ, ಅವ್ರ ಕಷ್ಟ ಅವ್ರೇನೋ ಪಟ್ಕೊಂತಾರೆ. ನೀವು ಸಣ್ಣದಾಗಿ ಚಾನಲ್ಗಳನ್ನ ಇಟ್ಕೊಂಡಿರೋರು ಅಂತದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಯಾರ ಬಗ್ಗೆ ಟ್ರೋಲ್ಗಳನ್ನ ಮಾಡಕ್ ಹೋಗ್ಬೇಡಿ. ಅದ್ರಲ್ಲೂ ಅವರಿಗೆ ತುಂಬಾ ಹರ್ಟ್ ಆಗೋ ತರ ಟ್ರೋಲ್ಗಳನ್ನ ಮಾಡೋದು. ಆ ಟ್ರೋಲ್ಗಳು ಮಾಡಿದಾಗ್ಲೂ ಅಷ್ಟೇನೆ, ಇವ್ರೇನೋ ಒಬ್ರು ಟ್ರೋಲ್ ಮಾಡಿರ್ತಾರೆ ಅನ್ಕೊಳ್ಳಿ, ಅದ್ರ ಕೆಳಗಡೆ ಕಮೆಂಟ್ಗಳು ಹಾಕಿರ್ತಾರಲ್ಲ ಇನ್ನೊಂದಷ್ಟು ಜನ, ಆ ಕಮೆಂಟ್ಗಳನ್ನಂತೂ ನೋಡಿದ್ರೆ ನಮಗ್ ನೋಡೋದಕ್ಕೆ ಒಂಥರ ಅನ್ಸುತ್ತೆ. ಇನ್ನು ಪಾಪ ಅನ್ನಿಸ್ಕೊಂಡವ್ರು ಆ ಕಮೆಂಟ್ಗಳನ್ನ ನೋಡೋರ್ಗೆ ಅವ್ರಿಗೆ ಎಷ್ಟು ಬೇಜಾರಾಗಲ್ಲ. ಕೆಲವೊಬ್ರು ಏನಾಗುತ್ತೆ ಅಂದ್ರೆ, ಎಲ್ಲಾರು ಸ್ಟ್ರಾಂಗ್ ಆಗೇ ಇರಲ್ಲ, ಎಲ್ಲಾನು ಪಾಸಿಟಿವ್ ಆಗಿ ತಗೊಳ್ಳೋರು ಇರಲ್ಲ. ಕಮೆಂಟ್ಗಳನ್ನ ನೆಗೆಟಿವ್ ಆಗಿ ಆ ಕಮೆಂಟ್ ನೋಡಿದಾಗ ಅವರಿಗೆ ತುಂಬಾ ಹರ್ಟ್ ಆಯ್ತು ಅಂತಂದ್ರೆ ಅದು ಅವ್ರ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋ ಅಂತ ಕೆಲಸಗಳನ್ನು ಕೂಡ ಮಾಡ್ಬೋದು. ಒಂದು ಜೀವನೇ ತೆಗಿಯುವಂತ ಕಮೆಂಟ್ಗಳು ಕೂಡ ಬರುತ್ತೆ ಅದರಲ್ಲಿ. ಅದಕ್ಕೆ ಹೇಳೋದು, ಯಾರ ಬಗ್ಗೆ ಮಾತಾಡೋವಾಗ್ಲೂ ಕೂಡ ಸ್ವಲ್ಪ ನೋಡ್ಕೊಂಡು ಮಾತಾಡಿ ವಿಡಿಯೋಗಳಲ್ಲಿ. ಅದರಲ್ಲೂ ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಎಲ್ಲಾರು ನೋಡ್ತಿರ್ತಾರೆ ವಿಡಿಯೋನ. ಒಂದು ಪರ್ಸನ್ ನಾವು ಆ ತರ ಬೀದಿಗಿಟ್ಟು ಮಾತಾಡೋದು ತಪ್ಪು. ಅದು ಹಂಗ್ ಮಾಡಕ್ ಹೋಗ್ಬಾರ್ದು. ಅಂತ ಟ್ರೋಲ್ ವಿಡಿಯೋಗಳು ಟ್ರೋಲ್ ಮಾಡೋವಾಗ ನೀವ್ ಅಂತೀರಾ, ನಾವು ಟ್ರೋಲ್ ಮಾಡೋದ್ರಿಂದ ಅವರು ಏನೋ ಪಾಪ್ಯುಲರ್ ಆಗ್ತಾರೆ. ಹೌದು, ಅವರು ಪಾಪ್ಯುಲರ್ ಆಗ್ತಾರೆ, ಆದ್ರೆ ಅಷ್ಟೊತ್ತಿಗಾದ್ರೆ ಆಗ್ಲೇ ಅವ್ರ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕಿರ್ತೀವಿ ಅಲ್ಲ ನಾವು. ಆತರ ಮಾಡೋದು ತಪ್ಪಲ್ವಾ? ವಿಡಿಯೋಗಳಲ್ಲಿ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಟ್ರೋಲ್ ವಿಡಿಯೋಗಳು ಮಾಡಿದಾಗ 100% ಅವ್ರಿಗೇನಾದ್ರೂ ಹರ್ಟ್ ಆಗಿ ಅವ್ರ ಈಗೋ ಹರ್ಟ್ ಆಯ್ತು ಅಂತಂದ್ರೆ ಗ್ಯಾರಂಟಿ ಅವ್ರ ನೋಟಿಸ್ ಏನಾದ್ರು ಕಳ್ಸಿದ್ರು ಅಂತಂದ್ರೆ ನೀವು ಕೋರ್ಟ್ ಸುತ್ತಬೇಕಾಗಿ ಬರುತ್ತೆ. ಓಕೆನಾ? ಅಷ್ಟವರೆಗೂ ತಂದ್ಕೊಳಕ್ ಹೋಗ್ಬೇಡಿ. ಯಾರು ಕೂಡ ಇನ್ನೊಬ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ಆಡ್ಕೊಳ್ಳೋದು, ಕಾಮಿಡಿಯಾಗಿ ಮಾಡೋದು, ಇನ್ನು ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಟ್ರೋಲ್ಗಳನ್ನ ಮಾಡೋದು, ಈ ತರ ಮಾಡಕ್ ಹೋಗ್ಬೇಡಿ. ತುಂಬಾ ಮಾಡ್ತಾರೆ, ಅದರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಮಾಡ್ತಾರೆ ಆ ತರ ಮಾಡಕ್ ಹೋಗ್ಬೇಡಿ. ಇದೊಂದು ಸೆನ್ಸಿಟಿವ್ ಟಾಪಿಕ್ ಯೂಟ್ಯೂಬ್ ಅಲ್ಲಿ, ಇದನ್ನ ಮಾಡಕ್ ಹೋಗ್ಬಾರ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇದು ಪ್ರಾಡಕ್ಟ್ ರಿವ್ಯೂಗಳು ಮಾಡೋದು. ಕೆಲವೊಬ್ರು ಈಗ ನಾನೇ ಅನ್ಕೊಳ್ಳಿ, ಏನೋ ಒಂದು ಪ್ರಾಡಕ್ಟ್ನ ಯಾವುದೋ ಒಂದು ಆ್ಯಪ್ ಇಂದ ಪರ್ಚೇಸ್ ಮಾಡಿ ತರಿಸ್ಕೊಂಡಿರ್ತೀನಿ, ಅದು ಯಾವ್ದಾದ್ರು ಆಗಿರ್ಲಿ,
ಪ್ರಾಡಕ್ಟ್ ಅದನ್ನ ತರಿಸ್ಕೊಂಡಿರ್ತೀನಿ, ಯೂಸ್ ಕೂಡ ಮಾಡ್ತೀನಿ, ನನಗೆ ಇಷ್ಟ ಆಗಿಲ್ಲ ಆ ಪ್ರಾಡಕ್ಟ್, ಇಷ್ಟ ಆಗಿಲ್ಲ ಅಂದ ತಕ್ಷಣ ಡೈರೆಕ್ಟ್ ಆಗಿ ನಾವು ವಿಡಿಯೋಗಳನ್ನ ಮಾಡಿಬಿಟ್ಟು ಅದ್ರ ಬಗ್ಗೆ ಹೇಳೋದು, ನಮ್ಗೆ ಈ ಪ್ರಾಡಕ್ಟ್ ಹಿಂಗಿದೆ, ಈ ತರ ಇದೆ, ಇಂಥ ಪ್ರಾಬ್ಲಮ್ ಇದೆ ಇದರಲ್ಲಿ, ಇದನ್ನ ಯಾರು ತಗೊಂಬೇಡಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ವಿಡಿಯೋಗಳಲ್ಲಿ ಹೇಳೋದು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೊಳ್ಳೋದು, ಈ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಹಂಗ್ ಮಾಡಿದಾಗ ಅವ್ರ ಬಿಸ್ನೆಸ್ ನ ನಾವು ಹಾಳು ಮಾಡ್ದಂಗ ಆಗತ್ತೆ. ಅವಾಗ ಅವರು ನಮ್ಮ ಮೇಲೆ ನೋಟಿಸ್ ಕಳಿಸ್ಬೋದು. ಆತರ ಏನಾದ್ರು ಬಂತು ಅಂತಂದ್ರೆ ಅವಾಗ್ಲೂ ಹೇಳ್ದಂಗೆ ನಾನು ಕೋರ್ಟ್ ಸುತ್ತದೇ ಆಗ್ಬಿಡುತ್ತೆ ಜೀವನ ಪೂರ್ತಿ. ಅದೆಲ್ಲ ಬಗೆಹರಿಯೋ ಕೆಲಸ ಎಲ್ಲ ಗೊತ್ತಿರುತ್ತೆ ಎಲ್ರಿಗೂನು. ಒಂದ್ಸಲಿ ಕೋರ್ಟ್ ಮೆಟ್ಲು ಹತ್ತಿದೀವಿ ಅಂತಂದ್ರೆ ಒಂದೊಂದು ವಿಷಯಗಳು ಬಗೆಹರಿಯಕ್ಕೆ ಎಷ್ಟೋ ವರ್ಷಗಳು ತಗೊಂಡ್ಬಿಡುತ್ತೆ. ಅಂಥದ್ರಲ್ಲಿ ಇಂಥ ಸಣ್ಣ ಪುಟ್ಟದನ್ನ ನಾವು ಮಾಡಿ ತಪ್ಪುಗಳನ್ನ ಇಂಥದ್ರಲ್ಲೆಲ್ಲ ಸಿಕ್ಕಾಕೊಳಕ್ ಹೋಗ್ಬಾರ್ದು. ನೀವು ಏನಾದ್ರೂ ಪ್ರಾಡಕ್ಟ್ಗಳನ್ನ ತಗೊಂಡು ಯೂಸ್ ಮಾಡಿದೀರಾ ಅಂತಂದ್ರೂ ಕೂಡ ಡೈರೆಕ್ಟ್ ಆಗಿ ವಿಡಿಯೋಗಳಲ್ಲಿ ಅದರ ರಿವ್ಯೂನ ಪಾಸಿಟಿವ್ ಆಗಿ ಹೇಳಿದ್ರೆ ಓಕೆ, ಅದು ಚೆನ್ನಾಗಿದೆ ಅಂತ ಹೇಳಿದ್ರೆ ಓಕೆ. ಆದ್ರೆ ಚೆನ್ನಾಗಿಲ್ಲ ಅಂತ ನಾವು ಹೇಳ್ಬಿಟ್ಟು ಅದನ್ನ ನೀವ್ ಯಾರು ತಗೋಬೇಡಿ, ಪರ್ಚೇಸ್ ಮಾಡಬೇಡಿ ಅಂತೆಲ್ಲ ನಾವು ಹೇಳ್ತೀವಿ ಅಲ್ಲ, ಅದು ತಪ್ಪು. ಹಂಗ್ ಮಾಡಂಗಿಲ್ಲ ನಾವು. ಇನ್ನು ನೀವು ಕೇಳ್ಬೋದು, ಹಂಗಿದ್ರೆ ಚೆನ್ನಾಗಿಲ್ಲ ಅಂತಂದ್ರು ನಾವು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕಾ ಅಂತಂದ್ರೆ ಬೇಡ, ಆತರ ಹೇಳಕ್ಕೆ ಹೋಗ್ಬೇಡಿ, ನೀವು ಅಂತ ರಿವ್ಯೂ ಕೊಡಕ್ಕೆ ಹೋಗ್ಬೇಡಿ. ಇನ್ನು ಹಂಗೆ ಹೇಳಲೇಬೇಕು ಅಂತ ಇತ್ತು ಅಂತಂದ್ರು ಕೂಡ ನೀವು ಪ್ರಾಡಕ್ಟ್ ನೇಮ್ ನ ಬ್ಲರ್ ಮಾಡ್ಬಿಟ್ಟು ಹೇಳ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನ ತೋರಿಸ್ಬಿಟ್ಟು ಹೇಳ್ಬಾರ್ದು. ಈ ಕೆಲವೊಬ್ರು ಏನು ಹೆಲ್ತ್ ಬಗ್ಗೆ ಹೇಳೋರೆಲ್ಲಾನು ಏನು ಈ ಒಂದು ಚಿಪ್ಸ್ ಪ್ಯಾಕೆಟ್ ಅನ್ಕೊಳ್ಳಿ, ಒಂದು ಬಿಸ್ಕೆಟ್ ಪ್ಯಾಕ್ ಅನ್ಕೊಳ್ಳಿ, ಅದ್ರ ಹಿಂದೆಗಡೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ ಅನ್ನೋದನ್ನೆಲ್ಲಾನು ತೋರಿಸ್ತಾರೆ ಅಲ್ವಾ. ಅದ್ರಲ್ಲಿ ಆಡೆಡ್ ಶುಗರ್ ಆಗ್ಲಿ, ಅದು ಇದು ಏನೇನೋ ಇರುತ್ತೆ ಅಲ್ಲ, ಅದನ್ನೆಲ್ಲ ತೋರಿಸ್ಬಿಟ್ಟು ಹೇಳೋವಾಗ್ಲೂ ಅಷ್ಟೇನೆ ಪ್ರಾಡಕ್ಟ್ ಏನಿರುತ್ತೆ ಅದ್ರ ನೇಮ್ ನ ಬ್ಲರ್ ಮಾಡ್ಬಿಟ್ಟು ನಾವು ಹೇಳ್ಬೇಕಾಗತ್ತೆ. ಡೈರೆಕ್ಟ್ ಆಗಿ ನಾವು ಹೇಳಂಗಿಲ್ಲ ಇದ್ರಲ್ಲಿ ಇಂಥದ್ದಿದೆ, ಇದನ್ನ ತಿನ್ಬೇಡಿ ಅನ್ನೋದನ್ನ ಹೇಳ್ಬೇಕು ಅಂತ ಇತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳಂಗಿಲ್ಲ, ಬ್ಲರ್ ಮಾಡ್ಬಿಟ್ಟು ಹೇಳ್ಬೇಕಾಗತ್ತೆ. ಇನ್ನು ನೀವು ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಹೇಳ್ಬೇಕಾಗತ್ತೆ, ನೀವು ಯಾವ್ದಾದ್ರು ಪ್ರಾಡಕ್ಟ್ ನ ಯೂಸ್ ಮಾಡಿದಾಗ ಇದು ನನ್ನ ಒಪಿನಿಯನ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನೀವು ಬೇಕಿದ್ರೆ ತಗೊಂಡು ಯೂಸ್ ಮಾಡಿ ನೋಡಿ ಅಂತ ನೀವು ಹೇಳ್ಬೇಕೆ ಬಿಟ್ರೆ ಡೈರೆಕ್ಟ್ ಆಗಿ ನೀವು ಹೇಳಂಗಿಲ್ಲ. ಇನ್ನು ನೆಕ್ಸ್ಟ್ ಸೆನ್ಸಿಟಿವ್ ಟಾಪಿಕ್ ಅಂತಂದ್ರೆ ಮ್ಯಾರೇಜ್ ವಿಡಿಯೋಗಳು. ಕೆಲವೊಬ್ರು ಮ್ಯಾರೇಜ್ ಗಳಿಗೆ ಹೋಗ್ತಾರೆ ಅಲ್ವಾ, ಅವ್ರು ಯಾರೋ ರಿಲೇಷನ್ಸ್ ಹೌದೋ ಅಲ್ವೋ ಫ್ರೆಂಡ್ಸ್ ಯಾರೋ ಒಬ್ರದ್ದು ಮದ್ವೆಗಂತೂ ಹೋಗ್ತೀವಿ ನಾವು. ಮದ್ವೆಗೆ ಹೋದಾಗ ಅವರು ಮದ್ವೆ ಏನು ಹೆಣ್ಣು ಗಂಡು ಇರ್ತಾರೆ ಅಲ್ಲಿ ಅವ್ರ ಪರ್ಮಿಷನ್ನೇ ತಗೊಳ್ದೆ ಅವ್ರ ವಿಡಿಯೋಗಳನ್ನ ಮಾಡ್ಕೊಡೋದು ನಾವು, ಅದನ್ನ ತಂದು ನಾವು ಡೈರೆಕ್ಟ್ ಆಗಿ ಹಾಕೊಳ್ಳೋದು ನಮ್ಮ ವಿಡಿಯೋಗಳಲ್ಲಿ, ನಮ್ಮ ಚಾನಲ್ ಅಲ್ಲಿ. ಆ ತರ ನಾವು ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಅವ್ರನ್ನ ಅವ್ರ ಪರ್ಮಿಷನ್ ಇಲ್ದೆ ಅವ್ರ ವಿಡಿಯೋ ತಗೊಂಡು ನಾವು ಹಾಕೊಳ್ಳಂಗಿಲ್ಲ. ಅವ್ರನ್ನ ಕೇಳಿನೇ ನಾವು ವಿಡಿಯೋ ಮಾಡ್ಕೊಬೇಕಾಗತ್ತೆ. ಮತ್ತೆ ಅಲ್ಲಿ ಯಾರನ್ನೇ ಆದ್ರೂ ಸರಿನೇನೆ ನೀವು ವಿಡಿಯೋಗಳನ್ನ ಹಂಗೆಲ್ಲ ಹಾಕೊಳ್ಳಂಗಿಲ್ಲ. ಆಮೇಲೆ ಪಬ್ಲಿಕ್ ಅಲ್ಲಿ ವಿಡಿಯೋಗಳು ಮಾಡೋರು ಅಷ್ಟೇನೆ. ನಾನು ಮೊನ್ನೆ ಒಂದು ಪಾರ್ಕ್ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ದೆ ಅಲ್ವಾ, ಆ ತರ ವಿಡಿಯೋಗಳನ್ನ ಮಾಡೋವಾಗ ಪಬ್ಲಿಕ್ ಅಲ್ಲಿ ನಮ್ ಹಿಂದೆ ಮುಂದೆ ಯಾರಾದ್ರೂ ಇರ್ತಾರೆ ಅಂತಂದ್ರೆ ಅವ್ರ ಪರ್ಮಿಷನ್ ನ ತಗೊಂಡು ನಾವು ಅವ್ರನ್ನ ಮುಖಗಳನ್ನ ತೋರಿಸ್ಬೇಕಾಗತ್ತೆ. ಯಾಕಂದ್ರೆ ಕೆಲವರಿಗೆ ಇಷ್ಟ ಇರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ ನ ತೋರ್ಸೋದಕ್ಕೆ ಇಷ್ಟ ಇರಲ್ಲ. ಹಾಗಾಗಿ ನಾವು ಅವ್ರಿಗೆ ಗೊತ್ತಿಲ್ದಂಗೆ ನಾವು ವಿಡಿಯೋಗಳನ್ನ ಮಾಡ್ಕೊಂಡು ಹಾಕೊಳ್ಳೋದು. ಅವಾಗ ಅವ್ರಿಗೇನಾದ್ರೂ ಆತರ ಇನ್ನೂ ಕೆಲವೊಂದು ಅಂತಂದ್ರೆ ಈ ಹುಡುಗರು ಮಾಡೋ ಕೆಲಸ, ಈ ಬಸ್ಗಳಲ್ಲಿ ಹೋಗೋವಾಗ ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರೋವಾಗ ಎಲ್ಲನ ಆಗ್ಲಿ ಹಿಂದೆ ಮುಂದೆ ಯಾರಾದ್ರೂ ಸ್ಕೂಲ್ ಹುಡುಗಿರು, ಕಾಲೇಜ್ ಹುಡುಗಿರು ಈ ತರ ಇದ್ರು ಅಂತಂದ್ರೆ ಅಲ್ಲಿ ವಿಡಿಯೋಗಳನ್ನ ಮಾಡ್ಕೊಂಡು ಅವ್ರನ್ನ ಡೈರೆಕ್ಟ್ ಆಗಿ ತೋರಿಸ್ತಾರೆ ಅಲ್ಲ, ಆ ತರ ಮಾಡಂಗಿಲ್ಲ. ಹಂಗ್ ಮಾಡಿದಾಗ ಕೂಡ ಅದು ಆಟೋಮೆಟಿಕ್ ಏನು ಯೂಟ್ಯೂಬ್ ಕೆಲವೊಂದ್ಸರಿ ಕಾಪಿರೈಟ್ ಹಾಕ್ಬಿಟ್ಟು ವಿಡಿಯೋನ ರಿಮೂವ್ ಮಾಡ್ಬೋದು. ಚಿಕ್ಕ ಮಕ್ಕಳನ್ನೆಲ್ಲ ನಾವು ಡೈರೆಕ್ಟ್ ಆಗಿ ತೋರಿಸಿದಾಗ ಅವ್ರಿಗೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ನಾವ್ ಅದ್ರಲ್ಲಿ ತೋರ್ಸಕ್ ಹೋಗ್ತೀವಿ ಅಲ್ಲ, ಹಂಗೆಲ್ಲ ಮಾಡಂಗಿಲ್ಲ. ಇವಾಗ ನೀವು ಕೇಳ್ಬೋದು, ಹಂಗಿದ್ರೆ ನಾವು ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಂಗಿಲ್ವಾ ಅಂತ ಅನ್ಬಿಟ್ಟು. ವಿಡಿಯೋ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಳ್ಳಿ ವಿಡಿಯೋನ. ಆದ್ರೆ ಹಿಂದೆ ಏನಾದ್ರೂ ಆ ತರ ಹುಡುಗಿರು ಚಿಕ್ಕ ಮಕ್ಕಳು ಯಾರಾದ್ರೂ ಕಾಣಿಸ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಬ್ಲರ್ ಮಾಡಿ, ಅವ್ರ ಫೇಸ್ ನ ಬ್ಲರ್ ಮಾಡ್ಬಿಟ್ಟು ನೀವು ಹಾಕೊಳ್ಳಿ ವಿಡಿಯೋನ. ಅದ್ ಬಿಟ್ಟು ಡೈರೆಕ್ಟ್ ಆಗಿ ಅವ್ರ ಫೇಸ್ ಗಳನ್ನ ತೋರ್ಸಕ್ ಹೋಗ್ಬೇಡಿ ಎಲ್ಲೂ ಕೂಡ. ಇಷ್ಟಕ್ ಮುಂಚೆ ನಾನು ವಿಡಿಯೋಗಳನ್ನ ಹಂಗ್ ಮಾಡಿ ಹಾಕ್ಬಿಟ್ಟಿದೀನಿ. ಇವಾಗ ಏನ್ ಆ ವಿಡಿಯೋಗಳನ್ನ ಏನ್ ಮಾಡೋದು ಅಂತ ಏನಾದ್ರು ಇತ್ತು ಅಂತಂದ್ರೆ ನಿಮ್ಗೆ ಆ ವಿಡಿಯೋಗಳನ್ನ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಅದು ಹಂಗೆ ಇಟ್ಕೊಳ್ಳಿ. ಇನ್ನು ಮುಂದಕ್ಕೆ ನೀವು ವಿಡಿಯೋಗಳನ್ನ ಹಾಕ್ತಿರಲ್ಲ ಅದ್ರಲ್ಲಿ ಆ ತರ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇವಾಗ ಜಾಸ್ತಿ ಸ್ಟ್ರಿಕ್ಟ್ ಆಗ್ತಾ ಇರೋದು ಯೂಟ್ಯೂಬ್. ತುಂಬಾ ಸೆನ್ಸಿಟಿವ್ ವಿಷಯಗಳನ್ನ ತಗೊಂಡು ಈ ತರ ಎಲ್ಲಾನು ವಿಡಿಯೋಗಳನ್ನ ರಿಮೂವ್ ಮಾಡ್ಬಿಡ್ತಾರೆ. ಅದರಲ್ಲಿ ಕೆಲವೊಂದು ತೋರಿಸ್ಲೇಬಾರ್ದಂತವ್ ಇರುತ್ತೆ, ನಮಗೆ ಗೊತ್ತಿರಲ್ಲ ವಿಡಿಯೋ ಮಾಡ್ಕೊಳ್ಳೋ ಟೈಮಲ್ಲಿ ಹಿಂದೆ ಏನ್ ನಡೀತಿದೆ ಅನ್ನೋದು ನಾವು ನೋಡಿರಲ್ಲ. ಹಂಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ. ಅಲ್ಲಿ ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೇನೇನೆ ವಿಡಿಯೋಗಳು ಯಾರಾದ್ರೂ ಏನು ಯೂಟ್ಯೂಬ್ ಬಗ್ಗೆ ಏನಾದ್ರು ಹೇಳ್ತಿದ್ದಾರೆ ಅಂತಂದಾಗ ಪೂರ್ತಿಯಾಗಿ ನೋಡಿ ಕೇಳಿಸ್ಕೊಳ್ಳಿ ಅಂತ ಹೇಳೋದು ಇದಕ್ಕೇನೇನೆ. ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರುತ್ತೆ, ಆ ಮಿಸ್ಟೇಕ್ಗಳಿಂದ ವಿಡಿಯೋ ರಿಮೂವ್ ಆಗ್ಬೋದು. ಹೋಗ್ತಾ ಅದು ಜಾಸ್ತಿ ಆಯ್ತು ಅಂತಂದ್ರೆ ಚಾನಲ್ ರಿಮೂವ್ ಆಗ್ಬೋದು. ಅದಕ್ಕೇನೇನೆ ಹುಷಾರಾಗಿ ಮಾಡ್ಕೊಳ್ಳಿ ಆಯ್ತಾ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅಂದ್ರೆ ಒಂದು ಪೇಮೆಂಟ್ ತಗೊಳ್ಳೋ ತನಕ ಅವ್ರ ಚಾನಲ್ ಇತ್ತು, ಅದಾದ್ಮೇಲೆ ಚಾನಲ್ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ ಅಂತ ಅನ್ಬಿಟ್ಟು. ಅವ್ರಿಗೆ ನಾನು ಕೇಳಿದಾಗ ಅವ್ರು ಅವಾಗ ಅದಕ್ಕೆ ರಿಪ್ಲೈ ಮಾಡಿರ್ಲಿಲ್ಲ, ನಿನ್ನೆ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಅದ್ರಲ್ಲಿ ಅವ್ರು ಹೇಳಿದ್ದು ಅಂತಂದ್ರೆ ಅವ್ರೇನೋ ಈ ಕುರಿ
ಕುರಿ ಗುದ್ದಾಡೋದು, ಕುರಿ ಕಾಳಗನ ಏನೋ ಹೇಳಿದ್ರು ಸಮಥಿಂಗ್, ಅದ್ರಲ್ಲಿ ಆ ವಿಡಿಯೋನ ಡೈರೆಕ್ಟ್ ಆಗಿ ಹಾಕಿರೋದು. ಕುರಿ ಗುದ್ದಾಡೋದಿರುತ್ತೆ ಅಲ್ವಾ, ಈ ಟಗರಗಳು ಗುದ್ದಾಡೋದು, ಕೋಳಿಗಳನ್ನ ಜಗಳಕ್ಕೆ ಬಿಡ್ತಾರೆ ಅಲ್ವಾ, ಅಂಥದನ್ನೆಲ್ಲ ನಾವು ಡೈರೆಕ್ಟ್ ಆಗಿ ಹಾಕಂಗಿಲ್ಲ ಯೂಟ್ಯೂಬ್ ಅಲ್ಲಿ. ಅದನ್ನ ಅವ್ರು ಹಾಕಿದಾರಂತೆ, ಅದಕ್ಕೆ ಅವ್ರದ್ದು ಚಾನಲ್ ರಿಮೂವ್ ಆಗಿದೆ. ಅದಕ್ಕೆ ಹೇಳೋದು ಹುಷಾರಾಗಿ ನೋಡ್ಕೊಂಡು ಮಾಡಿ, ಅಥವಾ ನಾವು ಯಾರಾದ್ರೂ ಏನಾದ್ರು ಹೇಳ್ತಾರೆ ಅಂದ್ರೆ ಕೇಳಿಸ್ಕೊಳ್ಳಿ ಅಂತ ಇದಕ್ಕೆ ಹೇಳೋದು. ಆ ತರ ಕುರಿ ಗುದ್ದಾಡೋದನ್ನೇನೋ ಹಾಕಿರೋದಕ್ಕೆ ಡೈರೆಕ್ಟ್ ಆಗಿ ಏನೋ ಚಾನಲ್ನ ರಿಮೂವ್ ಮಾಡಾಕಿರೋದು. ಯೂಟ್ಯೂಬ್ ಇಂದ ಪೇಮೆಂಟ್ ಬರ್ತಾ ಇದ್ದ ಚಾನಲ್ ಅನ್ಯಾಯವಾಗಿ ಹೋಗಿದೆ. ಅದಕ್ಕೆ ತುಂಬಾ ಸೆನ್ಸಿಟಿವ್ ಟಾಪಿಕ್ಗಳು ಇರುತ್ತೆ ಯೂಟ್ಯೂಬ್ ಅಲ್ಲಿ, ಹಾಕ್ಬೇಕೋ ಬೇಡವೋ ಎಲ್ಲ ತಿಳ್ಕೊಂಡು ಮಾಡ್ಬೇಕಾಗತ್ತೆ. ಸುಮ್ಮನೆ ಕೆಲವ್ರು ಚಾನಲ್ ಸ್ಟಾರ್ಟ್ ಮಾಡಿದೀವಿ ಎಲ್ಲಾನು ಹಾಕೊಬಹುದು ಅಂತ ಅಂದ್ಬಿಟ್ಟು ಸಿಕ್ಪಕ್ಕಿದ್ ಎಲ್ಲಾ ವಿಡಿಯೋಗಳನ್ನ ಹಾಕೊಳ್ಳೋದೆ. ಅದ್ರಲ್ಲೂ ನಾವು ಆಚೆ ವಿಡಿಯೋಗಳನ್ನ ಮಾಡ್ತಿದೀವಿ, ಪಬ್ಲಿಕ್ ಅಲ್ಲಿ ವಿಡಿಯೋಗಳನ್ನ ಮಾಡ್ತೀವಿ ಅಂತಂದಾಗ ತುಂಬಾ ಹುಷಾರಾಗಿ ವಿಡಿಯೋಗಳನ್ನ ಮಾಡ್ಬೇಕಾಗತ್ತೆ. ನಮಗ್ ಗೊತ್ತಿಲ್ದೇನೋ ಆಗೋ ತಪ್ಪುಗಳಿವೆಲ್ಲಾನು. ಹಂಗಾಗಿ ನೀವು ಎಡಿಟ್ ಮಾಡೋ ಟೈಮಲ್ಲಿ ನೋಡ್ಬೇಕು, ಅದನ್ನ ಡೈರೆಕ್ಟ್ ಆಗಿ ಅಲ್ಲಿ ಶೂಟ್ ಮಾಡ್ಕೊಂಡ್ ಬಂದಿದ್ದನ್ನ ಹಂಗಂಗೆ ಹಾಕ್ಬಿಡೋದು ಅಂತಲ್ಲ. ಶೂಟ್ ಮಾಡ್ಕೊಂಡು ಬಂದಿರ್ತೀರಾ, ನೀವು ಎಡಿಟ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ಕೊಬೇಕು, ಏನಿದೆ ಏನಿಲ್ಲ, ಇದ್ರಲ್ಲಿ ಯಾವ್ದೆಲ್ಲ ನಾವು ರಿಮೂವ್ ಮಾಡ್ಬೇಕು ಅನ್ನೋದನ್ನ ನೀವು ಚೆಕ್ ಮಾಡ್ಬೇಕಾಗತ್ತೆ ಎಡಿಟ್ ಮಾಡೋ ಟೈಮಲ್ಲಿ. ಅದನ್ನ ಕೆಲವರು ಮಾಡಲ್ಲ. ಈ ತರ ಮಾಡಿದಾಗ ಪಬ್ಲಿಕ್ ಅಲ್ಲಿ ಈ ತರ ಮಕ್ಕಳದಾಗ್ಲಿ ಅಥವಾ ಯಾರ್ದಾದ್ರೂ ಹೆಣ್ಮಕ್ಳು ಆ ತರ ವಿಡಿಯೋಗಳನ್ನ ನಾವು ಡೈರೆಕ್ಟ್ ಆಗಿ ಅವ್ರ ಫೇಸ್ಗಳನ್ನ ತೋರಿಸಿದಾಗ ಅದು ಪ್ರೈವಸಿ ನೋಟಿಸ್ ಬರ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಯೂಟ್ಯೂಬ್ ಇಂದಾನೆ ರಿಮೂವ್ ಆಗ್ಬೋದು, ವಿಡಿಯೋನೇ ರಿಮೂವ್ ಆಗ್ಬೋದು. ಇನ್ನು ಅದಾದ್ಮೇಲೆ ಲಾಸ್ಟ್ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋರು. ತುಂಬಾ ಖುಷಿ ಅಲ್ವಾ ನಿಮ್ಗೆ ಕಮೆಂಟ್ಸ್ಗಳು ಬರೆಯೋದು ಅಂತಂದ್ರೆ. ಒಂದಷ್ಟು ಜನ ಇದ್ದಾರೆ, ಅದು ಅವ್ರದ್ದು ಒರಿಜಿನಲ್ ಐಡಿಗಳನ್ನ ಇಟ್ಕೊಂಡು ಬರೆಯಲ್ಲ ಅವರು ಕಮೆಂಟ್ಗಳನ್ನ, ಈ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ಗಳನ್ನ ಬರೆಯೋದು. ಇಷ್ಟ ಬಂದಂಗೆಲ್ಲ ಕಮೆಂಟ್ಗಳನ್ನ ಬರೆಯೋದು. ಎಂತೆಂತ ಪದಗಳನ್ನ ಯೂಸ್ ಮಾಡ್ಬೇಕೋ ಬೇಡವೋ ಅಂತ ವಲ್ಗರ್ ಪದಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಕಮೆಂಟ್ಗಳನ್ನ ಬರೀತೀರಾ. ನೀವ್ ಆ ತರ ಕಮೆಂಟ್ಗಳ ಬರೆಯೋರು. ಇವಾಗ ನೀವೇನು ನಾನು ಯಾವ್ದೋ ಐಡಿನಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನಾನು ಯಾರು ಅನ್ನೋದು ಗೊತ್ತಾಗಲ್ಲ ಅಂತ ನೀವು ಕಮೆಂಟ್ಗಳನ್ನ ಬರಿಬೋದು. ಆದ್ರೆ ಇವಾಗ ಎಲ್ಲಾನು AI ಏನು ಸರ್ಚ್ ಮಾಡೋದ್ರಿಂದ ಅದಕ್ಕೆಲ್ಲಾನು ಗೊತ್ತಾಗತ್ತೆ. ನೀವ್ ಯಾವ ಡಿವೈಸ್ ಯೂಸ್ ಮಾಡಿದೀರಾ ಅನ್ನೋದು ಕೂಡ ಗೊತ್ತಾಗತ್ತೆ ಅಲ್ವಾ. ಡಿವೈಸ್ ನ ಹುಡುಕಿದ್ರೆ ಸಾಕಲ್ವಾ, ಆ ತರನು ಆಗತ್ತೆ. ಹಂಗೇನಾದ್ರೂ ನೀವು ಸಿಕ್ಕಿದವ್ರಿಗೆಲ್ಲ ಸಿಕ್ಕಿದಂಗೆ ಕಮೆಂಟ್ಗಳನ್ನ ಬರಿತಾ ಇದ್ದೀರಾ ಅಂತಂದ್ರೆ ಆ ಕಮೆಂಟ್ ಮೇಲೆನೆ ನಿಮ್ಗೆ ಕಂಪ್ಲೇಂಟ್ ಮಾಡಿ ನೋಟಿಸ್ ಬರ್ಬೋದು. ಹುಷಾರಾಗಿರಿ ಕಮೆಂಟ್ಗಳು ಬರೆಯೋರು. ಯಾಕೆಂದ್ರೆ ನೀವು ಬರೆಯೋ ಕಮೆಂಟ್ಗಳು ಹಂಗಿರುತ್ತೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ಟ್ರೋಲ್ ವಿಡಿಯೋಗೆ ನೀವು ಕಮೆಂಟ್ಗಳನ್ನ, ಆ ಟ್ರೋಲ್ ವಿಡಿಯೋ ಮಾಡೋರು ಒಂದ್ ಕಡೆ ಆದ್ರೆ ನೀವು ಕಮೆಂಟ್ಗಳು ಬರೆಯೋರು ಇನ್ನೊಂದ್ ಕಡೆ ಇರ್ತಿರಲ್ಲ, ಅದಕ್ಕೆ ಬರೋ ಕಮೆಂಟ್ಗಳು ನೋಡಿನೇ ಎಷ್ಟೋ ಜನ ಅವ್ರನ್ನವ್ರೇ ಹಾನಿ ಮಾಡ್ಕೊಳ್ಳೋರು ಇದ್ದಾರೆ. ಏನ್ ಬೇಕಾದ್ರೂ ಮಾಡ್ಕೊಬಹುದು, ಪ್ರಾಣನೇ ಹೋಗ್ಬೋದು ಅಂತ ಕೆಲ್ಸಗಳು ಮಾಡ್ಕೊಂತಾರೆ ನಿಮ್ಮಿಂದಾಗಿ, ನೀವು ಬರೋ ಕಮೆಂಟ್ಗಳಿಂದಾಗಿ. ಅದಕ್ಕೆ ಯಾರ ಬಗ್ಗೆನೂ ಬೇಡ, ನಿಮಗ್ ಬೇಡದೇ ಇರೋದನ್ನ ನೀವು ಮಾಡಕ್ ಹೋಗ್ಬೇಡಿ. ನಿಮ್ದು ಎಷ್ಟೋ ಅಷ್ಟು ನೋಡ್ಕೊಂಡ್ರೆ ಸಾಕು. ಯಾಕೆ ಆ ತರ ಕಮೆಂಟ್ಗಳನ್ನ ಬರೀತೀರಾ ಗೊತ್ತಿಲ್ಲ, ಒಬ್ರಿಗೆ ಹರ್ಟ್ ಆಗೋ ತರ. ಅದನ್ನ ನಿಮ್ ಕೈಯಲ್ಲಿ ಮಾಡಕ್ಕಾದ್ರೆ ಮಾಡ್ಬೇಕು. ನೀವು ಅಂತದೇನಾದ್ರೂ ಅವ್ರು ಮಾಡಿರೋ ತರ ಕೆಲಸ ನಿಮಗ್ ಮಾಡಕ್ ಸಾಧ್ಯ ಆದ್ರೆ ಮಾಡಿ, ಇಲ್ಲ ಅಂತಂದ್ರೆ ಸುಮ್ನಿರಿ. ಅದ್ ಬಿಟ್ಬಿಟ್ಟು ಅವ್ರು ಮಾಡಿರೋದು ಅವ್ರ ಕಷ್ಟ, ಅವ್ರ ಪ್ರಾಬ್ಲಮ್ ಅವ್ರು ಅನುಭವಿಸ್ಕೊಂತಾರೆ. ಬಿಟ್ರೆ ನಾವ್ ಅದನ್ನ ಹೇಳಿ ಅವ್ರಿಗೆ ಇದ್ ಮಾಡಕ್ ಹೋಗ್ಬಾರ್ದು, ಹರ್ಟ್ ಮಾಡಕ್ ಹೋಗ್ಬಾರ್ದು. ಅದು ಏನೇ ಆಗೋಗಿರ್ಲಿ, ಅವ್ರಿಗೆ ಏನೇ ತಪ್ಪುಗಳನ್ನ ಮಾಡಿರ್ಲಿ. ಯಾರ್ದೋ ಒಬ್ರದ್ದು, ಈಗ ಅದೇ ಹೇಳ್ದೆ ಲಾಸ್ಟ್, ನಾನು ಯಾರ್ದೋ ಒಬ್ರದ್ದು ವಿಡಿಯೋ ನೋಡ್ತಾ ಇದ್ದೆ ತುಂಬಾ ದಿನಗಳ ಹಿಂದೆ. ಎರಡು ಚಾನಲ್ ಇರೋರೆ ಅವರು. ಆ ಚಾನಲ್ಗಳಲ್ಲೇ ಅವರು ಈ ಬಿಸ್ನೆಸ್ಗಳು ಏನೋ ಸ್ಯಾರಿ ಏನೋ ಒಟ್ನಲ್ಲಿ ಅದನ್ನ ಒಬ್ರಿಗೊಬ್ರು ಏನೋ ಸೇಲ್ ಮಾಡ್ಕೊಂಡಿರೋದು, ಕೊಟ್ಟಿರೋರೊಬ್ರು, ತಗೊಂಡಿರೋರೊಬ್ರು. ಆ ತಗೊಂಡಿರೋರು ಸೀರೆ ಚೆನ್ನಾಗಿಲ್ಲ ಅಂತ ಏನೋ ಬೈದು ರಿವ್ಯೂ ಮಾಡಿರೋದೇನೋ, ಅದನ್ನ ಇವ್ರು ಹೇಳ್ಕೊಂಡು ಮತ್ತೆ ಬೈದಿರೋದು. ಇವರಿಬ್ರು ಜಗಳ ಮಧ್ಯದಲ್ಲಿ ಈ ಮೂರನೇ ಓರು ಇವರಿಬ್ರು ವಿಡಿಯೋ ನೋಡಿರೋರು ಅವ್ರಿಬ್ರ ಬಗ್ಗೆ ಇನ್ನೊಬ್ರು ವಿಡಿಯೋ ಮಾಡಿ ಹೇಳ್ಕೊಳ್ಳೋದು. ಅದೆಲ್ಲ ಯಾಕೆ ಬೇಕು ನಿಮ್ಗೆ? ನಿಮ್ ಕಂಟೆಂಟ್ ಏನೋ ಅದ್ ಮಾಡ್ಬೇಕು ಅಲ್ವಾ. ಮೂರನೇವ್ರ ಬಗ್ಗೆ ನಿಮಗೆ ಯಾಕೆ? ಅವ್ರಿಬ್ರು ಜಗಳ ಅವ್ರು ಮಾಡ್ಕೊಂತಾರೆ. ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಾ ಇರೋದೇ ತಪ್ಪು. ಯೂಟ್ಯೂಬ್ ಅಲ್ಲಿ ಜಗಳಗಳು ಮಾಡೋದು, ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಮಾಡ್ಕೊಂಡು ಜಗಳಗಳು ಮಾಡ್ಕೊಂಡು ನಿಮ್ ಜಸ್ಟ್ ಅದ್ ಏನಕ್ಕಾಗತ್ತೆ, ವ್ಯೂಸ್ ಬರುತ್ತೆ ಅಷ್ಟೇನೆ. ವ್ಯೂಸ್ ಬಂದು ಅದರಿಂದ ನಿಮ್ಗೆ ಒಂದಿಷ್ಟು ಅರ್ನಿಂಗ್ ಏನಾದ್ರು ಆಗತ್ತಾ? ಅದರಿಂದ ನಿಮ್ಮನ ಮರ್ಯಾದೆ ನೀವೇ ಬೀದಿಗೆ ಹರಾಜ್ ಹಾಕೊಂಡಂಗ ಆಗತ್ತೆ. ಅದಕ್ಕೇನೆ ಚಾನಲ್ ಅಲ್ಲಿ ಅಂದ್ರೆ ನೀವು ವಿಡಿಯೋಗಳು ಮಾಡೋವಾಗ ದಯವಿಟ್ಟು ಇನ್ನೊಬ್ರ ಬಗ್ಗೆ ಬೈಕೊಂಡು ಅನ್ಕೊಂಡು ವಿಡಿಯೋಗಳನ್ನ ಮಾಡಕ್ ಹೋಗ್ಬೇಡಿ. ತುಂಬಾ ಜನ ಹಂಗೇನೇನೆ ಅದೇನೋ ಗೊತ್ತಿಲ್ಲ ಅವ್ರಿಗಿರೋ ಫ್ರಸ್ಟ್ರೇಷನ್ ಎಲ್ಲಾನು ತೋರಿಸ್ಕೊಡೋದಕ್ಕೆ ಯೂಟ್ಯೂಬ್ ಅಲ್ಲೇ. ಯಾಕೆಂದ್ರೆ ನೋಡ್ತಾರೆ ಅಲ್ವಾ ಜನ ನೋಡ್ತಿದ್ದಾರೆ ಅಂತ ನೀವು ಬೈಸ್ಕೊಂಡವ್ರು ಇನ್ನೊಬ್ರು ಯಾರು ಇರ್ತಾರಲ್ಲ ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ, ಅವರಿಗೆ ಮನ್ಸಿಗೆ ಚುಚ್ದಂಗ್ ಆಗ್ಲಿ ಅನ್ನೋದಕ್ಕೋಸ್ಕರ ನೀವು ವಿಡಿಯೋಗಳಲ್ಲಿ ಕೂತ್ಕೊಂಡು ಆ ತರ ಎಲ್ಲ ಮಾತಾಡೋದು. ಅದು ಕೊನೆಗೆ ನಿಮ್ಗೆ ಬರುತ್ತೆ ಪ್ರಾಬ್ಲಮ್ಮು. ನಿಮ್ಗೆ ಅವ್ರು ಏನಾದ್ರು ಕೇಸ್ ಹಾಕಿದ್ರು ಅಂದ್ರೆ ನೀವೇ ಸುತ್ತಾಡ್ಬೇಕಾಗತ್ತೆ ಅಲ್ಲ. ಅದಕ್ಕೇನೆ ಅಂತದನ್ನೆಲ್ಲ ಯಾಕೆ ಮಾಡ್ಕೊಂತೀರಾ? ಹಂಗೆಲ್ಲ ಮಾಡಕ್ ಹೋಗ್ಬೇಡಿ.
ಯೂಟ್ಯೂಬಲ್ಲಿ ಎಷ್ಟು ಮಾಡಬೇಕೋ ಯಾವ ಥರ ವಿಡಿಯೋಗಳು ಮಾಡಬೇಕೋ ಅಷ್ಟು ಮಾತ್ರ ಮಾಡಿ ತುಂಬ ಎಲ್ಲಾನು ತೋರಿಸ್ಕೊಬೋದು ಅಂತ ಅಂದ್ಬಿಟ್ಟು ಇರೋ ಬರೋದನ್ನ ಯಾವುದನ್ನು ಫಿಲ್ಟ್ರೇ ಇಲ್ದಂಗೆ ಹಾಕೊಂಡು ವಿಡಿಯೋಗಳನ್ನ ಮಾಡಕ್ ಹೋಗ್ಬೇಡಿ ಆಯ್ತಾ. ಹುಷಾರಾಗಿ ಫಿಲ್ಟರ್ ಹಾಕೊಳ್ಳಿ ಅಂತಂದ್ರೆ ಫೇಸ್ ಫಿಲ್ಟರ್ ಹಾಕೊಳ್ಳಿ ಅಂತಲ್ಲ, ನಿಮ್ಮ ಮಾತುಗಳಿಗೆ ಫಿಲ್ಟರ್ ಹಾಕೊಳ್ಳಿ ಅಂತ. ಹುಷಾರಾಗಿ ನೋಡ್ಕೊಂಡು ವಿಡಿಯೋಗಳನ್ನ ಮಾಡಿ. ಈ ತರ ತಪ್ಪುಗಳನ್ನ ಮಾಡಿದ್ರೆ 100% ಕೋರ್ಟ್ ಸುತ್ತೋ ಅಂತ ಕೆಲಸ ಆಗಬಹುದು ಅಂತ ಪರಿಸ್ಥಿತಿ ಬರ್ಬೋದು. ಅವ್ರೇನಾದ್ರೂ ನೋಟಿಸ್ ಹಾಕಿದ್ರು ಅಂತಂದ್ರೆ ನಿಮ್ಮ ಮೇಲೆ. ಓಕೆನಾ ಯಪ್ಪ, ಮಾತಾಡಿ ಸಾಕಾಗೋಯ್ತು. ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ಎಲ್ಲ ಕೂಡ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಗೊತ್ತಿದ್ರೂ ಕೂಡ ತಪ್ಪು ಮಾಡಕ್ ಹೋಗ್ಬೇಡಿ ಆಯ್ತಾ. ಅದರಲ್ಲಿ ಇನ್ನೊಬ್ರು ಮಾನ ಮರ್ಯಾದೆ ಕಳಿತೀನಿ ಅಂತ ಹೋದ್ರೆ ನೀವು ಕೊನೆಗೆ ನಿಮ್ಮ ಮಾನ ಮರ್ಯಾದೆ ಕೂಡ ಬೀದಿಗೆ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಇನ್ನು ಇವತ್ತಿನ ವಿಷಯ ಕೂಡ ಇಷ್ಟೇನೇನೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹೆಂಗ್ ಅನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಹಾಗೆ ಕಮೆಂಟ್ ಏನದು ಲೈಕ್ ಕೊಡಿ, ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ವಿಡಿಯೋನ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದಕ್ಕೆ. ಟೇಕ್ ಕೇರ್, ಬೈ ಬಾಯ್.